ರೂಟ್ ಇರುವಂಥ ಸಂಖ್ಯೆಗಳ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರವನ್ನು ಹೇಗೆ ಮಾಡುವುದು ಅನ್ನುವುದನ್ನು ಈ ಒಂದು ಕ್ಲಾಸಲ್ಲಿ ನಾವು ಕಲಿತೀವಿ. ನೋಡಿ, ರೂಟ್ ಇರುವಂಥ ಸಂಖ್ಯೆಗಳ ಸಂಕಲನವನ್ನು ಮಾಡುವಾಗ ನಮಗೆ ರೂಟ್ ಎಷ್ಟು ಸಾರಿ ಇದೆ ನೋಡಿ, 1, 2, ಇನ್ನು ರೂಟ್ 4 ಅಂತ ಬರ್ತದೆ ಸಂಕಲನ ಮಾಡುವಾಗ. ಇನ್ನು ವ್ಯವಕಲನವು ಅದಕ್ಕಿಂತ ಸಿಂಪಲ್ ಆಗಿದೆ. √8 - √8 ಇದು ಹೋಗಿ ನಮಗೆ ಆನ್ಸರು 0 ಬರ್ತದೆ. ಏಕೆಂದರೆ ಒಂದು ಪಾಸಿಟಿವ್ ಸಂಖ್ಯೆ ಇದೆ, ಇನ್ನೊಂದು ನೆಗೆಟಿವ್ ಸಂಖ್ಯೆ ಇದೆ, ಹೀಗಾಗಿ ಹೋಗಿ ನಮಗೆ 0 ಬರ್ತದೆ. ಇನ್ನು ಇದಕ್ಕಿಂತ ಸಿಂಪಲ್ ಗುಣಾಕಾರವಿದೆ, √9 × √9. ಹೀಗಾಗಿ ರೂಟ್ ಒಳಗಡೆ ಒಂದೇ ಸಂಖ್ಯೆ ಇದ್ದಾಗ ನಾವು ಗುಣಾಕಾರವನ್ನು ಮಾಡುವಾಗ ರೂಟ್ ಒಳಗಡೆ ಇರುವಂಥ ಸಂಖ್ಯೆಯು ನಮಗೆ ಆನ್ಸರ್ ಬರ್ತದೆ. ಇನ್ನು ರೂಟ್ ಒಳಗಡೆ ಇರುವಂತಹ ಸಂಖ್ಯೆಗಳ ಭಾಗಾಕಾರವನ್ನು ಮಾಡುವಾಗ ನೋಡಿ, √5 ಇದೆ. ಸೊ ಹಾಗಾಗಿ √5 ಹೋಗಿ ಏನಾಗ್ತದೆ, ನಮಗೆ ಆನ್ಸರ್ 1 ಬರ್ತದೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ರೂಟ್ ಒಳಗಡೆ ಇರುವಂತಹ ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರವನ್ನು ಅಂದರೆ ಬೇರೆ ಬೇರೆ ಸಂಖ್ಯೆ ಇದ್ದಾಗ ಯಾವ ರೀತಿ ಮಾಡೋದನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀವಿ. ಇದೇ ರೀತಿ ಮ್ಯಾಥ್ಸ್ಗಳ ಶಾರ್ಟ್ಕಟ್ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫ್ರೀಯಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅಲ್ಲಿ ಹೋಗಿ ನೀವು ಇವುಗಳನ್ನು ವೀಕ್ಷಣೆ ಮಾಡಬಹುದು.